ಭಾರತಕ್ಕ, ನಾನು ಎಂತ ಹೇಳ್ಬೇಕು ಅಂತಲೇ ನಂಗೆ ಬಾಯೇ ಬರಲ್ಲ. ಬೇರೆ ಯಾರಿಗಾರ ಆಗಿದ್ರೆ ನಾನೀಗ ಮಕ್ಕದ ಮೇಲೆ ಹೊಡೆದಂಗೆ ನಂಗೆ ಏನಾಗ್ತದೆ ಅದನ್ನು ಹೇಳಿಬಿಡ್ತಿದ್ದೆ. ನಿಮಗೆ ಹಂಗೆ ಹೇಳೋಕ್ಕಾಗಲ್ಲ ನನಗೆ. ಏನು ನಾನು ನಿಮ್ಮ ಹೊಟ್ಟೆಲ್ಲ ಒಂದು ಹುಟ್ಲ ಅನ್ನೋದೊಂದು ಬಿಟ್ಟರೆ ಮಗಳು ಹಂಗೆ ನೋಡ್ಕೊಂಡಿರಿ. ನಾನು ಅವೆರಡು ಮಕ್ಕಳನ್ನೂ ಸಾಕೋಕ್ಕಾತಿರಲ್ಲ, ನನಗೂ ಇದು ಮಾಡೋಕ್ಕಾತಿರಲ್ಲ. ನೀವು ಒಬ್ಬರು ಇಲ್ಲ ಅಂದರೆ ಎಲ್ಲ ಹೋಗಿ ಒಂದು ಇರೋಕ್ಕೊಂದು ಸೂರು ನೀವೇ ಕೊಟ್ಟಿದ್ರಿ. ಯಾವ ಜನ್ಮಕ್ಕೂ ನಂಗೆ ಅದನ್ನೇನು ತೀರ್ಸೋಕ್ಕಾಗಲ್ಲ. ನೀವು ಹಿಂಗೆ ಬಂದು ಕೂತ್ಕೊಂಡು ಹಿಂಗೆ ಕೇಳ್ತಾ ಇದ್ರೆ ನಾನು ಏನು ಮಾಡಲಿ? ನಂಗೆ ಬಾಯೇ ಬರೋಲ್ಲ, ಮಾತಾಡೋಕ್ಕೆ ಬಾಯೇ ಬರೋಲ್ಲ. ಎಂತ ಹೇಳಿ ನನ್ನ ಪರಿಸ್ಥಿತಿ ನಿಮಗೆ ಗೊತ್ತಲ್ಲ. ಹೇಳಿ, ನಿಮ್ಮನೆ ಹೆಂಗೆ ನನಗೆ ಒಂದು ಜೀವನ ಅಂತ ಕೊಟ್ಟೋದು ಹಾಗೆ ಅಯ್ಯರ ಮನೆ ಹೌದಾ ಅಲ್ಲ ಹೇಳಿ? ನಾವು ಅಲ್ಲಿ ಒಂದು ಕೆಲಸ ಇಲ್ಲದೆ ಇದ್ದಿದ್ರೆ ಏನು ಮಾಡಬೇಕಿತ್ತು? ನಾನು ನನ್ನ ಮಕ್ಕಳು ಉಪವಾಸ ಸಾಯಬೇಕಿತ್ತು. ಈಗ ಅವ್ರ ಮನೆ ಹೆಂಗೆ ಬಿಟ್ಟು ಬರಲಿ ನಾನು? ಅವ್ರ ಮನೆಯಲ್ಲೂ 108 ಸಮಸ್ಯೆ ಪಾಪ. ಅವರಾಗಿದ್ದಕ್ಕೆ ತಲೆ ಕಟ್ಕೊಂಡು ಓಡಾಡ್ತಾರೆ ಬಿಟ್ಟರೆ ಸೋರ್ಸ್ಕಿಣಲ್ಲ ಮೇಲಕ್ಕೆ. ಎಲ್ಲರೂ ಸಣ್ಣ ಮುಂದೊಂದು ದಿನ ಭಾಳ ಮುನ್ಸಿಗೆ ಬೇಜಾರಾದಾಗ ನನ್ನ ಹತ್ರ ಹೇಳ್ಕಿತಾರೆ, ನಿಮ್ಮನ್ನು ಬರೋಕ್ಕೆ ಹೇಳಬೇಕು ಅಂತಿದ್ರು. ಯಾವಾಗ ಹೇಳ್ತಾರೆ ನಾನು ಹೇಳ್ತೀನಿ ಆವಾಗ ಬರೋಕ್ಕೆ ಹೇಳೋ ಅಂದಾರೆ. ಅದು ಎಂತಾರ ಹೊಡಿ ಬಡ್ಕೊಂಡು ಹೋಗಲಿ ಅತ್ಲಾಗೆ. ನೀವು ಹಿಂಗೆ ಬಂದು ಕೇಳ್ರೆ ನಾನು ಏನು ಹೇಳಲಿ ಪಾರತಕ್ಕ? ನನ್ನ ಕೈಲಿ ಎಲ್ಲ ಆಗ್ತದೆ ನೋಡೋಣ, ಹೇಳಿ. ಅಲ್ಲ, ನೀವು ಅಷ್ಟೇನು ಹೇಳೋದು ಬೇಡ, ನಂಗೆ ಗೊತ್ತಾಗ್ತದೆ. ನಾನು ಕಷ್ಟ ಸುಖ ಉಂಡೆ ಬಂದಾಳ. ಅವ್ರ ಮನೆ ಕೆಲಸ ಬಿಟ್ಟು ನಮ್ಮನೆಗೆ ಬಾ ಅಂತ ನಾನು ಹೇಳಿದ್ದಲ್ಲ. ಅವನು ಹೆಂಗೆ ಹೋಗ್ಲಿಟ್ಟಿಡಿ ಕೆಲಸ ಮಾಡ್ತೀಯಲ್ಲ, ಕತ್ಲಿಗೆ ಒಂಚೂರು ಸಾಯಂಕಾಲಕ್ಕೆ ಬರೋಳ, ಒಂಚೂರು ಬೇಗ ಬಂದ ಕತ್ಲಿಗೆ ಒಂದು 8-9 ಗಂಟೆ ತನಕ ಏನಾದ್ರು ಮಾಡ್ಬೋದನೋ ಅಂತ. ಹಾಗೆ ಹುಡುಗಗೆ ಊಟ ತಿಂಡಿ ಅಂದರೆ ನಮ್ಮ ಮನೆಗೆ ಬರ್ತೀಯಲ್ಲ, ಅಲ್ಲೇ ಆಗ್ತದೆ. ನಿಂದು ಬೇಕಾದ್ರೆ ಊಟ ಅಲ್ಲೇ ಆಗ್ತದೆ. ನಾಗಪ್ಪ ಒಬ್ಬ ಅವನೇ ಅಂತ ಅವನು ಬೇಕಾದ್ರೆ ಬಂದು ಉಂಡ್ಲಿ, ನಾವೇನು ಅಲ್ಲ ಅನ್ನಲ್ಲ. ನಮಗೆ ಮಾಡೋ ಒಂದು ಮುಷ್ಟಿ ಅಕ್ಕಿ ಹೆಚ್ಚು ಹಾಕೋರು ಸಹ್ಯ ಮತ್ತೆ ಅಂತ. ಭಾಳ ಹೊಡೆದು ಬಡ್ದು ಮಾಡೋ ಕೆಲಸ ಆಗಿದ್ರೆ ನಾನು ಹೇಳ್ತಿರಲ್ಲ, ಒಳ್ಳೆ ಕೆಲಸ ಮಾಡಿ ಸುಸ್ತಾಗಿ ಬಂದಿರ್ತೀಯ ಮತ್ತು ಇಲ್ಲಿ ಮತ್ತೊಂದೆಂಥ ಕೆಲಸ ಅಂತ. ಕೂತಲ್ಲೇ ಇದು ಒಂದು ಪ್ಯಾಕೆಟ್ ಮಾಡೋದು, ಪ್ಯಾಕೆಟ್ ಸುಡೋಕೆ ಅವಕ್ಕೆ ಎಲ್ಲ ಈಗ ಎಂಥದ್ದು ಬಂದವಂತೆ. ಅದ್ರ ಒಳಗೆ ಹಿಂಗಿದ್ದೆ ಅಂಥದ್ದು ಕಾಗ್ದ ಒಂದು ಹಾಕೋದು, ಇವೇ ಸಣ್ಣ ಕೈಯಲ್ಲಿ ಮಾಡೋ ಕೆಲಸ. ಸುಸ್ತೇನು ಆಗಲ್ಲ. ಹಾಗಾಗಿ ಏನಿಲ್ಲ ಅಂದ್ರೆ ಒಂದು 10 ಗಂಟೆ ತನಕ ಹೆಂಗೂ ಮಾಡಬೇಕು ನೀನು. ದೊಡ್ಡ ಏನು ಎತ್ತ ಅಂತ ಲೆಕ್ಕಾಚಾರ ಹಾಕಿ ಕೊಟ್ಟರೆ ಸಹ್ಯ. ಹಿಂಗೆ ಅದಾರೆ ಜನ. ಅದೇ ನಡಿ ಹೋದ್ರೆ ಆಳು ಸಂಬಳ ಕೊಡ್ಬೇಕಾಗ್ತದಲ್ಲ, ಆ ಕಸ್ ಕೊಟ್ಟು ಒಂದು ಸ್ವಲ್ಪ ಹೊತ್ತು ಕೆಲಸ ಮಾಡ್ಕೊಳ್ಳೋಣ ಅಂತ ಲೆಕ್ಕ ಹಾಕ್ಯಾರೆ. ಮಾಡಿಸ್ಕಿನ್ ತಿಂತಾಡೇರಿ. ಅಲ್ಲ ಪಾರ್ವತಕ್ಕ, ನೀವು ತಿಳುವಳಿಕೆಸ್ತ್ರು, ನಿಮಗೆ ನಾನೇನು ಹೇಳೋದೇನು ಬೇಡ ಬಿಡಿ. ಸಣ್ಣ ಹೆಂಗೆ ಅಂತ ನಿಮಗೆ ಗೊತ್ತು. ಇಷ್ಟು ದಿವಸ ಆದರೂ ಅವ್ರಿಗೆ ಒಬ್ಬರಿಗೆ ಬಾಲಿಗೆ ನೀರು ಹಾಕೋಕ್ಕಾಗಲ್ಲ. ಅದೊಂದು ಚೂರು ಒಳ್ಳಂಗಿಲ್ಲ ಸಣ್ಣಕ್ಕತ್ತಾಗ. ಅಯ್ಯೋ ಅಂತ ಅವ್ರು ಹೆದ್ರೋದು ನೋಡಿದ್ರೆ ಏನು ಎತ್ತ. ಮತ್ತು ಎಂತಕ್ಕೆ ಬೆಳಗ್ಗೆ ಅಷ್ಟು ಬೇಗ ಹೋಗೋದು ಅಂತ ಮಾಡಿದ್ರೆ, ಬೆಳಗ್ಗೆ ಹೋಗಿ ಇದು ಮಾಡಿ ಸಾಯಂಕಾಲನೂ ಅದಕ್ಕೆ ಏನೇನು ಬೇಕೋ ಎಲ್ಲ ಮಾಡಿಟ್ಟೇ ನಮ್ಮ ಮನೆಗೆ ಬರೋದು. ಇಷ್ಟು ದಿವಸ ಮಾಡಿ ಈಗ ಒಂದು 4 ದಿನಕ್ಕೆ ಬೇಡ ಅಂತ ಬಿಟ್ಟರೆ ಅವ್ರ ಮನ್ಸಿಗಾರು ಏನು ತಿಳ್ಕೊಬೇಕು ನೋಡೋಣ ಹೇಳಿ? ಅದು ಅವರು ಭಾಳ ಸಮಸ್ಯೆದಲ್ಲದಾರೆ, ಭಾಳ ಸಮಸ್ಯೆ ಅದೇ. ಹಾಗಾಗಿ ಅದು ಒಳ್ಳೆ ಇದಾಗಿ ಸುಸ್ತಾಗಿರ್ತದಲ್ರಿ. ಮನೆಗೆ ಬಂದು ಉಣ್ಣ ಬಾಟ್ಲಿ ಇದ್ರ ಕೂತಾಗ ಎಷ್ಟೊತ್ತಿಗೆ ಹೋಗಿ ಮುಲ್ಕಿತೀನಿ ಅಂತ ಕಾಣ್ತದೆ. ನೀವು ನಂಬ್ತೀರ ಇಲ್ಲ, ಹಾಸಿಗೆ ನೋಡಿದ್ರೆ ಒಂಥರ ತುಡು ಬಂದಂಗೆ ಆಗ್ತಿರ್ತದೆ. ಈ ಮಲಗಿದ್ಮೇಲೆ ಮತ್ತು ಇತ್ತಿಗಿನ ದ್ಯಾಸ ಇರೋಲ್ಲ ನನಗೆ. ಬೆಳಕು ಬಿಟ್ಟ ಮೇಲೆ ಎಚ್ಚರ ಆಗೋದು. ಈಗ ನಿದ್ರೆಗಳಲ್ಲಿ ಬಂದು ನಿಂತ್ಕೊಂಡು ಇಲ್ಲಿ ಏನು ಕೆಲಸ ಮಾಡ್ತೀನಿ ನೋಡೋಣ ಹೇಳಿ? ನನಗೇನು ಮತ್ತೆ ಬರಬಾರ್ದು ಅನ್ನೋದೇನಿಲ್ಲ. ಯಾರು ನಿಮ್ಮ ಸಾರ್ದು ಏನೇ ಮಾಡಿದ್ರು ನಿಮ್ಮ ಮಗ ನೋಡ್ಕೊಂಡು ಬತ್ತಿದ್ದೆ ನಾನು. ಹಿಂಗಾಗ್ಯದೆ. ಅಡಪಡ ಒಂದೊಂದು ದಿನ ಬೇಕಾದ್ರೆ ಬರ್ತೀನಿ, ನಾನೇನಲ್ಲ ಅನ್ನಲ್ಲ. ಭಾಳ ಅಗ್ದಿ ಕೆಲಸ ಅದೇ ಅಂದಾಗ ಇನ್ನೂ ಏನು ಅದಕ್ಕೇನು ಬೇಡ ಅನ್ನಲ್ಲ. ನಾ ಹೋಗಲ್ಲೇ ಬಾಲಿಗೆ ನೀರು ಹಾಕಿ ಬರ್ತೀನಿ, ಇಲ್ಲಿಗೆ ಮಾಡಿಕೊಡ್ತೀನಿ. ನಾ ದಿನಾಳ ಲೆಕ್ಕದಲ್ಲೇ ಬರ್ತೀನಿ. ಆದಾಗ ದಿನ ಅದೇ ಪ್ರತಿಯೊಂದು ದಿನವೂ ಆಗಲ್ಲ. ಅಲ್ಲ, ಹ್ಞೂ, ಅದೊಂದು ಹೌದು, ನೀನು ಹೇಳೋದು ಸುಳ್ಳೇನಲ್ಲ. ಇದು ರಘುವೀರಣ್ಣ ಈ ಸತಿ ಪೂರ್ತಿ ಚೇಣಿ ಕೊಟ್ಟಾರೇನ? ಅಲ್ಲ, ಮನೇಲಿ ಆಕಾರ ಮಾಡೋಕೆ ಒಂದು ತೋಟನೇ ಇಟ್ಕೊಂಡಂಗಿಲ್ಲ. ಹೊದಸ್ನ ಚೂರ್ಸ್ನ ಅದು ಒಂದು ತೋಟ ನೀ ಹೇಳಿ ಇಟ್ಕೊಳ್ಳೋಣ ಅಂತ ಹೇಳಿ ಅಂತೇಳಿ ಬಿಟ್ಕೊಂಡಂಗೆ ಇತ್ತು.
ಈ ಸತಿಗೆ ಈ ಸರಿಗೆ ನಮ್ಮ ಪಾಪಣ್ಣನ ಹತ್ರ ಕೇಳ್ಬೇಕು ಅನ್ಕೋತೀನಿ, ಜ್ಞಾನೇ ಮರ್ತೋಗೋದು ನೋಡ. ಇಲ್ಲ 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 ಪಾರ್ಥಕ್ಕ, ಈ ಸರಿ ಅಷ್ಟನ್ನು ಚೇಣಿಗೆ ಕೊಟ್ಟಾರೆ. ಅದು ಸ್ವಲ್ಪ ಮನೇಲಿ ಮಾಡಿ ಸ್ವಲ್ಪ ಅಲ್ಲಿ ಮಾಡೋಣ ಅಂತಿದ್ರು, ಏನು ಬೇಡ ಎಲ್ಲದನ್ನು ಕೊಟ್ಟೇ ಬಿಡ್ತೀನಿ ಅಂತ ಕೊಟ್ಟಾರೆ. ಓ ಹೌದಾನ, ನೀನು ಹಂಗಾರೆ ಹೋಗಲಿಲ್ಲ, ಕೆಲಸ ಮಾಡಿ ಕತ್ಲಿಗೆ ಅಲ್ಲೇ ಇದ್ದು ಮುಗ್ದು ಬಿಡಿಸ್ಕೊಟ್ಟೆ ಬರ್ತೀಯ ಅಂತ ಮಾಡಿದ್ದೆ ನಾನು. ಮುಗ್ದು ಬಿಡ್ಸೋಕ್ಕೆ ಏನಿಗೆ ಹೋಗಲ್ಲ? ಹೋಗ್ತೀನಿ ಹೋಗ್ತೀನಿ, ಹಿಂಗೆ ಅಡಪಡ ಭಾಳ ಹೊಡೆದು ಬಡ್ದು ಮಾಡೋ ಕೆಲಸ ಇಲ್ದಿದ್ರೆ ಹೋಗ್ತೀನಿ. ಗುಡಪ್ಪಣ್ಣನ ಮನೆಗೆ ಒಂದು 2 ದಿನ ಹೋಗಿದ್ದೆ, ಮತ್ತು ಅಚ್ಚಿಗೆ ಬರ್ಬೇಕಾರೆ ಮನೆಗೆ ಒಂದು 2 ದಿನ ಹೋಗಿದ್ದೆ. ಅಷ್ಟು ಬಿಟ್ಟರೆ ಮತ್ತೆ ಎಲ್ಲಿಗೂ ಹೋಗ್ಲಾ, ಆಗಲ್ರಿ, ಕೂರಕ್ಕಾಗಲ್ಲ. ಅಲ್ಲ ನೀನು ಈಗ ಅದೇ ಹೇಳ್ದಲ್ಲ, ಹೋಗ್ಲಿ ಟಿಡಿ ಕೆಲಸ ಮಾಡಿ ಸಾಯಂಕಾಲಕ್ಕೆ ಕುಗಿರ್ಕೋತದೆ ಅಂತ. ಮುಕ್ತ ಬಿಡಿಸೋದ್ರಲ್ಲಿ ಕುಗುರ್ಕಿ ಜಾಸ್ತಿ ಬರೋದೆ. ಇದಾರು ಪಟ್ನ ಕಟ್ಟೋದು, ಟಿ ಬಿ ಹಾಕಿನ ಟಿ ಬಿ ಮುಂದೆ ಕುತ್ಕೊಂಡು ನೋಡ್ತಾ ನೋಡ್ತಾ ಮಾಡ್ಬೋದು. ಅದೆಲ್ಲ ತೂಕ ಮಾಡಿಕೊಟ್ರೆ ನೀನು ಇದು ಮಾಡ್ಬೋದು. ತೂಕ ಮಾಡೋರಿಗಾದ್ರೆ ಸ್ವಲ್ಪ ನಿದ್ರೆಗಣ್ಣೆ ಇರಬಾರ್ದು, ತೂಕ ಸಮ ಆಗಲ್ಲ ಅಂತಾನೆ. ಹಾಗೆ ಸುಮ್ಮನೆ ಕೂತಲ್ಲಿ ಎಷ್ಟು ಸತಿ ನಿದ್ದು ಬರಲ್ಲ, ಆ ಥರ ಆಗ್ತದೆ. ಸರಿಯೇನ, ನಾನು ಅದನ್ನೇ ಒಂದು ಸತಿ ಜ್ಞಾನ ಮಾಡೋದನ್ನೇ. ರಘುವೀರಣ್ಣ ಎಲ್ಲರೂ ಒಂದು ತೋಟ ಅವರೇ ಆಕಾರ ಮಾಡೋದಾದರೆ ನಿಂಗೆ ಪಾಪ ಕತ್ಲಿಗೆ ಮುಗ್ದು ಬಿಡ್ಸೋಕ್ಕೆ ಇರ್ತದೆ, ಬರೋಕ್ಕಾಗಲ್ಲೇನೋ ಅಂತ ಅಲ್ಲೇ ಬರಲೂಬಾರ್ದು. ಯಾವ ಮನುಷ್ಯನೇ ಆಗಲಿ ಮಾಡಿದ ಉಪಕಾರ ಜ್ಞಾನ ಇಟ್ಕೋಬೇಕು. ಸಾಧಾರಣ ಉಪಕಾರ ಏನು ಮಾಡಲ ಬಿಡು. ಅಲ್ಲ ಹಾಗೆ ನೀನು ಅವರಿಗೆ ಅದೇ ಥರ ಜ್ಞಾನ ಇಟ್ಕೊಂಡು ಈಗ ಹೇಳಿದೆ ಕಣ್ಣಲ್ಲ, ಅವ್ರ ಮನೆ ಬಿಟ್ಟು ಬರೋಕ್ಕಾಗಲ್ಲ ಅಂತ, ಸುಮ್ಮನೆಯ ಹಂಗೆ ಇರಬೇಕು. ಯಾರೇ ಆಗಲಿ, ನಮ್ಮ ಪಾಪಣ್ಣ ಅದೇ ಹೇಳ್ದ, ನಾನು ಒಳ್ಳೆ ಅಂದಿದ್ನೆ. ಅದಕ್ಕೆ ಅಲ್ಲೇ ಕೆಲಸ ಇರ್ತದೆ, ನಮ್ಮನೆಗೆ ಬರೋಕ್ಕೆಲ್ಲಿ ಪುರ್ಸೊತ್ತಾಗ್ತದೆ, ನಾವು ಹೋಗಲ್ಲ ಅಂದರೆ ಒಂದೇ ಸಮ ಹೇಳೋಕ್ಕೆ ಶುರು ಮಾಡ್ಕೊಂಡ. ನಮ್ಮನೆಗೆ ಹಂಗಾರೆ ಪ್ರೇಮ ಇಲ್ಲ ಅಂತ ಹೇಳಿಬಿಡ್ಲಿ ನೋಡೋಣ. ಅದು ಹಂಗೆ ಹೇಳಲ್ಲ, ಬಂದೇ ಬರ್ತದೆ, ಯಾವ್ದಾರು ಒಂದು ಹೊತ್ತಾರೋ ಬರ್ತದೆ, ನೀ ಬೇಕಾದ್ರೆ ಹೊಕ್ಕೇಣ ಅಂತ ಹೇಳ್ದ. ಹಂಗಾಗಿ ಬಂದೆ. ನಿಂದ ಪಾಪ ಹಿಂಗಾಗಿದೆ, ಈಗ ಅಂತ ಮಾಡ್ತೀಯ? ಮುಕ್ತ ಎಷ್ಟು ತೆಗಿತೀಯ? ಒಂದು ಹೆಡಿಗೆ ಪೂರ್ತಿ ತೆಗಿತೀಯ? ಒಂದು ಹೆಡಿಗೆ ತೆಗೆದ್ರೆ ಎಲ್ಲಿ ಗಿಡ್ತದೆ ಭಾರತಕ್ಕ? ಕೆಜಿ 3 ರೂಪಾಯಿ ಕೊಡೋದವರು. ನಾನು ಹೇಳಿನಿ ಲೆಕ್ಕಾಚಾರ ಮಾಡೋಷ್ಟೊತ್ತಿಗೆ ನನ್ನ ಕೆಜಿಗೆ 4 ರೂಪಾಯಿ ಹಾಕಿ ಕೊಡ್ಬೇಕು ಅಂದಿನಿ. ಹಂಗೆ ನಾವೊಂದು 150 ರೂಪಾಯಿ ದುಡ್ಕೊಂಡು ಇದ್ಮೇಲೆ ಎಂತಕ್ಕೆ ಹೋಗ್ಬೇಕು ನೋಡೋಣ ಹೇಳಿ, ನಿದ್ದೆ ಬಿಟ್ಕೊಂಡ. 1.5 ಹೆಡ್ಗೆ ಬಿಡಿಸ್ತೀನಿ. ಭಾಳ ಒಂದು ಗೋಟು ಜಬಡು ಕಮ್ಮಿ ಇದ್ದರೆ ಒಂದು ದಿನ 2 ಹೆಡ್ಗೆ ಆದರೂ ಆತೆ. ಕುಗರ್ಗೆ ಬರಲ್ಲ ಅಂತ ಪ್ರೇಮ ಅಷ್ಟೊತ್ತಿದ್ರೆ ಹಂಗಾರೆ ಎಷ್ಟೊತ್ತಿಗೆ ಹೋತೀಯ? ಹೋಗೋದ ಒಂಚೂರು ಹೊತ್ತೊಂಡ್ತಾನೆ ಹೋಗ್ತೀವಿ. ನಮ್ಮನೇಲಿ ಇವರು ಬರ್ತಾರಾ, ಹಿಂಗೆ ಹೇಳ್ದಂಗೆ ಕಾಫಿ ತಿಂಡಿ ಒಳ್ಳೆ ಆಗ್ತದೆ. ಮತ್ತು ನಾವು ಕತ್ಲಿ ಬಂದು ಉಣ್ಣಕ್ಕೇನು ಹೋಗಲ್ಲ, ನಾವು ಅಡುಗೆ ಮಾಡೋದು ಇಲ್ಲ ಅಂದ್ಬಿಡಿ. ಅಯ್ಯರ ಮನೆಯಿಂದ ಹಾಗೆ ಹೋದರೂ ಹೋದೆ, ಇಲ್ಲಿ ಮನೆಗೆ ಬಂದು ಹುಡುಗನ ಕರ್ಕೊಂಡು ಹೋದರೂ ಹೋದೆ. ಹೋಗ್ತೇನೆ. ನಾನು ಅದನ್ನೇ ಹೇಳಿದ್ದೆ, ಇನ್ನು ಕತ್ಲಿಗೆ ಬಂದಳ ಇದು ಮಾಡೋದೇನು ಬೇಡ, ಬೆಂಕಿ ಮಾಡಿ ಹುಡುಗಿ ಮಾಡ್ಕೊಳ್ಳೋದೇನು ಬೇಡ. ಜಾನುವಾರಿಗೊಂದು ಏನು ಹೊಟ್ಟೆಗೆ ಏನೇನು ಕೊಡ್ಬೇಕು ಅದನ್ನೊಂದೆಲ್ಲ ವ್ಯವಸ್ಥೆ ಮಾಡಿ ನಾಗಪ್ಪನ ಬರೋಕ್ಕೆ ಹೇಳು, ನೀನು ಮಗನ ಕರ್ಕೊಂಡು ಬಂದುಬಿಡು. ಊಟ ತಿಂಡಿ ಎಲ್ಲ ನಮ್ಮನೇಲೇ ಆಗ್ತದೆ. ನೋಡು ಹೇಳೋಣ ಅಂತ ನಾವು ಈಗ ಸಾರ್ದು ಹೇಳೋದು, ಅಲ್ಲಿ ಯಾರೋ ಕೈಯಮ್ಮ ಮನೇಲಿ ಇರೋಕ್ಕೆ ಬರ್ತಾರಂತೆ, ಅವ್ರನ್ನೇ ಬಿಟ್ಕೊಳ್ಳೋಣ, ಇಲ್ಲೆಲ್ಲ ಯಾಕೆ ಕೇಳಬೇಕು ಅಂತ ನನಗೆ ಪಾಪಣ್ಣಗೆ ಅಂಜು, ನೀನು ಬಂದರೆ ಗನಗಾಗ್ತದೆ ಅಂತ. ಎಲ್ಲರೂ ಏನು ನಿನ್ನಂಗೆ ಕೆಲಸ ಮಾಡಲ್ಲ. ಅದೇ ಇನ್ನು ನೀರು ಆದರೆ ಮತ್ತೆ ಇನ್ನೇನು ಮಾಡೋದು? 5-10 ರೂಪಾಯಿ ಹೆಚ್ಚು ಕಮ್ಮಿ ಅತ್ಲೆಗೆ ಬೇರೆನಾರು ಬರೋಕ್ಕೆ ಹೇಳೋದು. ನೋಡು ಆಗ್ತದೆ ಅನ್ನ ಎಂದಿತ್ತು, ಬೆಳಿಗ್ಗೆ ಕೆಲಸಕ್ಕೆ ಹೋಗೋಣ, ಬಂದು ಒಂಚೂರು ಹೇಳಿ ಹೋಗು. ಈಗೇನು ಬೇಡ, ಈಗಿನ್ನೂ ಶುರು ಮಾಡಲಾದು. ಶುರು ಮಾಡ್ಕೊಂಡ್ಮೇಲೆ ಮತ್ತು ಕೈಯಮ್ಮು ಬೇಡ. ಎಂದೀಗ ಟಾಕ್ ಜಾಸ್ತಿ ಇರ್ತದೆ, ಒಂದು ಬಂದರೆ ಸಾಕು. ನೋಡು ಜ್ಞಾನ ಮಾಡು. ಎಂತ ಮಾಡೋದು ಮಾರ, ಎಂತ ಮಾಡೋದು, ಹಾಗೆ ಮಾಡ್ತೀನಿ ನೋಡೋಣ. ಅಂತಕ್ಕೂ ನಮ್ಮನೆ ಗಂಡಸಿನ ಕೇಳ್ಕೊಬೇಕಲ್ಲ, ಅವ್ರನ್ನೊಂದು ಸ್ವಲ್ಪ ಕೇಳ್ಕೊಂಡ ಎಂದಿನಿಂದ ಅಂತ ನೀವೇ ಹೇಳ್ಬೇಕೇನು. ನೋಡಿ ಈಗ ನೀವು ಹೇಳ್ತೀರಲ್ಲ ಪಾರತಕ್ಕ ಬರೋಕ್ಕೆ,
ಮತ್ತು ನಾನು ಪೂರ್ತಿ ಬಾಯ್ಬಿಟ್ಟು ಹೇಳಿದ್ರೆ ಇದೇನು ಅದೇ ಬಂದ ಇದ್ರ ಮನೆ ಬಾಗ್ಲಿಗೆ ಬರ್ಬೇಕು ಅಂತ ಕಾಯ್ತದೆ ಅಂತೀರಿ ಅಂತಲೇ ಸುಮ್ಮನೆ ಹಾಕಿಂಡೆ. ಇಲ್ಲಿಂದ ಅಲ್ಲಿಗೆ ಬಂದ ನಿಮ್ಮ ಸೊಸೆ ಈಗ ಹಾಂ ಹ್ಞೂ ಅಂತ ಮಾತಾಡ್ತೆ ಕತೆ ಆಡ್ತೆ ಮಕ್ಕ ತಿರ್ಸ್ಕೊಂಡು ಹೋಗ್ತಿದ್ರು. ನಮಗೂ ಕೆಲಸ ಮಾಡೋಕೆ ಮುಂಚೆ ಹೆಂಗೆ ಬರ್ತದೆ ಪಾರತಕ್ಕ ಅಂತ ಗೋಲಿ ಗುಡ್ಗಿ ತಿನ್ನಾರೆ ಆಗಿರ್ಬೋದು. ನಮ್ಮ ರಟ್ಟೆಲ್ಲಿ ದುಡಿತೀವಿ, ನಮ್ಮ ಹೊಟ್ಟೆಗೆ ತಿಂತೀವಿ. ಕಂಡರ ಹತ್ರ ಸಸಾರ ಮಾಡಿಸ್ಕೋಬೇಕು ಅನ್ನೋದು ಏನು ನೋಡೋಣ ಹೇಳಿ. ಇಲ್ಲೇ ಹಾಗೆ ಅಂತ ಮಾಡಲ್ಲ, ಹಾಗೆ ಅಂತ ಹೇಳಲ್ಲ. ನೋಡು ನೋಡು ನಿನ್ನ ಅನುಕೂಲ. ನಾ ಇನ್ನು ಹೊಳ್ತೀನಿ ತಾನೇ ಪ್ರೇಮ.